ಹಲೋ ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್. ಲಾಸ್ಟ್ ವಿಡಿಯೋದಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಈ ಲಾ ಆಫ್ ಅಟ್ರಾಕ್ಷನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಶಾರ್ಟಾಗಿ ತಿಳ್ಕೊಳ್ತಾ ಹೋಗಿದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಇನ್ನೂ ಸ್ವಲ್ಪ ಆಳವಾಗಿ ತಿಳ್ಕೊಳ್ತಾ ಹೋಗೋಣ. ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್. ಸೊ ಈ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಕೆಲವೊಂದಷ್ಟು ಜನ ಇದನ್ನು ನಂಬ್ತಾರೆ, ಕೆಲವೊಂದಷ್ಟು ಜನ ನಂಬಲ್ಲ. ಇದು ಲಾ ಆಫ್ ಅಟ್ರಾಕ್ಷನ್ ಹೇಗೆ ಕೆಲಸ ಮಾಡ್ತಾರೆ ಅಂತ ಚರ್ಚಿಸ್ತಾ ಇದ್ದಾರೆ ಇನ್ನೂ ಕೂಡ. ಸೊ ಸ್ನೇಹಿತರೆ, ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿಜವಾಗ್ಲೂ ಕೂಡ ಕೆಲಸ ಮಾಡುತ್ತೆ. ಯಾಕಂದರೆ ನನ್ನ ಜೀವನದಲ್ಲಿ ಅಷ್ಟು ಬದಲಾವಣೆಗಳನ್ನು ಕಂಡಿದ್ದೀನಿ. ನಾನು ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊಂಡಾಗಿಂದ ನನ್ನ ಜೀವನನೇ ಮುಗ್ದೋಯ್ತು ಅನ್ನೋ ಸಿಚುವೇಶನಲ್ಲಿದ್ದಾಗ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಅಧ್ಯಯನ ಮಾಡಿ ಇದನ್ನು ಪರಿಶೀಲನೆ ಮಾಡಿ ಈ ಲಾ ಆಫ್ ಅಟ್ರಾಕ್ಷನ್ನ ಯಾವಾಗ ನಾನು ಸ್ಟಾರ್ಟ್ ಮಾಡೋಕ್ಕಿದ್ದೆ ನನ್ನ ಜೀವನನೇ ಒಂದು ರೀತಿ ಬದಲಾಗೋಯ್ತು. ಫಾರ್ ಎಕ್ಸಾಂಪಲ್, ನನಗೆ ಒಂದು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇರುತ್ತೆ. ಆ ಆಸೆನ ನಾನು ಮನೆ ಕಟ್ಟೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಫೋಕಸ್ ಮಾಡಿ ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಪ್ರಯತ್ನ ಪಡ್ತಾ ಅದನ್ನೇ ಪ್ರತಿನಿತ್ಯ ಪರಿಭ್ರಮಿಸ್ತಾ ಇದ್ದಾಗ ಮಾತ್ರ ನಮ್ಮ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡುತ್ತೆ. ಸೊ ನಾನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಪ್ಪ, ಇವಾಗ ನಾನು ಲಾ ಆಫ್ ಅಟ್ರಾಕ್ಷನ್ ಮಾಡ್ತಾಯಿದ್ದೀನಿ, ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ, ಅಥವಾ ನಾನು ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ನನಗೆ ಮನೆ ಆಗೋಗ್ಬಿಡುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು. ಸೊ ನಿಮ್ಮ ಆಲೋಚನೆಯಲ್ಲಿ ಆ ಮನೆ ಕಟ್ಟಬೇಕು ಅನ್ನೋದು ಒಂದು ಒಳ್ಳೆಯ ಉದ್ದೇಶ, ಒಂದು ಒಳ್ಳೆ ಪಾಸಿಟಿವ್ ಯೋಚನೆ ಇದ್ರ ಜೊತೆಗೆ ನೀನು ಮನೆ ಕಟ್ಟೋದಕ್ಕೆ ಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಜೊತೆಗೆ ಮುಂದುವರಿಸ್ತಾ ಇದ್ದಾಗ ಮಾತ್ರ ಲಾ ಆಫ್ ಅಟ್ರಾಕ್ಷನ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗೋದು. ಸೊ ನಾನು ಲಾ ಆಫ್ ಅಟ್ರಾಕ್ಷನ್ ಮೇಲೆ ಭಾರ ಹಾಕ್ಬಿಟ್ಟು ನನಗೆ ಕೂತಿತ್ತವೆ ಇಲ್ಲ ಬಂದ್ಬಿಡುತ್ತೆ ಅಂದರೆ ಅದು ಸಾಧ್ಯ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀನು ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು, ನಾನು ಲಾ ಆಫ್ ಅಟ್ರಾಕ್ಷನ್ ಮಾಡ್ತೀನಿ, ನಾನು ನಡ್ಕೊಂಡು ಹೋಗ್ತೀನಿ ಅಂದರೆ ಸಾಧ್ಯ ಆಗಲ್ಲ. ಸೊ ನೀನು ನಡ್ಕೊಂಡು ಹೋಗ್ತೀಯಾ, ಸೈಕಲ್ ಹೋಗ್ತೀಯಾ, ಗಾಡೀಲಿ ಹೋಗ್ತೀಯಾ, ಮತ್ತೊಂದು ಹೋಗ್ತೀಯಾ ಗೊತ್ತಿಲ್ಲ, ನಿನ್ನಲ್ಲಿ ಜೊತೆಗೆ ಪ್ರಯತ್ನ ಇದ್ದಾಗ ಮಾತ್ರ ಈ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ನಿಮ್ಮಲ್ಲಿ ಇವಾಗ ಏನೇನು ಇದೆಯೋ ಅದರ ಜೊತೆ ಹ್ಯಾಪಿಯಾಗಿರ್ತಾ ನಿಮ್ಮ ಜೀವನದಲ್ಲಿ ಇವಾಗ ಏನು ಇಲ್ಲವೋ, ನಿಮ್ಮ ಅವಶ್ಯಕತೆ ಏನಿದೆಯೋ ಅದನ್ನು ಪಡ್ಕೊಳ್ಳೋದಕ್ಕೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ, ಅದೇ ಈ ಹಳೆ ಕಾಲದ ಜನರು ಏನಿದ್ರು ಅವರು ಈ ಕೆಲವೊಂದಷ್ಟು ಜನ ಮಾತ್ರ ಅಷ್ಟೇ ಈ ಲಾ ಆಫ್ ಅಟ್ರಾಕ್ಷನ್ ಶಕ್ತಿ ರಹಸ್ಯದ ಬಗ್ಗೆ ತಿಳ್ಕೊಂಡಿದ್ರು. ಅವರು ಬೇರೆಯವರ ತಿಳುವಳಿಕೆಯೊಂದಿಗೆ ಇದನ್ನು ಚರ್ಚಿಸ್ತಾ ಹೋಗ್ತಿರ್ಲಿಲ್ಲ, ಅವರಲ್ಲೇ ಸೀಮಿತವಾಗಿ ಇಟ್ಕೊಳ್ತಿದ್ರು. ಅವರು ಕೆಲಸಕ್ಕೆ ಹೋಗ್ತಿದ್ರು, ಕೆಲಸಕ್ಕೆ ಹೋಗಿ ಬಂದು ಅವರು ಇಡೀ ಗಾಣದಂತೆ ತಿರುಗಿ ಸಂಜೆ ಬಂದು ಮಲಗ್ತಾ ಇದ್ರು. ಸೊ ಅವ್ರಿಗೆ ತುಂಬ ಆಯಾಸ ಆಗಿ ನಿದ್ದೆಗೆ ಜಾರು ಹೋಗ್ತಾ ಇದ್ರು. ಸೊ ಇದಷ್ಟು ಮಂದಿನಲ್ಲಿ ಕೆಲವೇ ಮಂದಿಗಷ್ಟೇ ಈ ರಹಸ್ಯ ಅಂದರೆ ಈ ಲಾ ಆಫ್ ಅಟ್ರಾಕ್ಷನ್, ನಮ್ಮ ಮೈಂಡ್ನ ಶಕ್ತಿ, ಈ ಯೂನಿವರ್ಸ್ನ ಶಕ್ತಿ, ಅದಷ್ಟು ಮಾತ್ರ ಜನರಿಗೆ ಗೊತ್ತಿತ್ತು. ಆದರೆ ಇವತ್ತಿನ ಜನ್ರೇಷನ್, ಇವತ್ತಿನ ಟೆಕ್ನಾಲಜಿ ತುಂಬ ರೀತಿ ಮುಂದುವರೆದಿದೆ. ನಾನು ಬೆಳಿಬೇಕು, ಜೊತೆಲಿ ಮತ್ತೊಬ್ಬರನ್ನು ಬೆಳೆಸಬೇಕು ಅನ್ನೋದು ಕೆಲವೊಂದಷ್ಟು ಮಂದಿಗಿದ್ರೆ, ಇಲ್ಲಪ್ಪ ನಾನೊಬ್ಬನೇ ದುಡ್ಡು ಸಂಪಾದನೆ ಮಾಡಬೇಕು, ನಾನೊಬ್ಬನೇ ಕಾರ್ ತೊಗೊಳ್ಬೇಕು ಅನ್ನೋ ಮಂದಿಯಲ್ಲಿ ಇವತ್ತಿನ ಕಲಿಯುಗ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಕೊಟ್ಟಿದೆ, ತುಂಬಾ ನಾಲೆಡ್ಜ್ನ ಕೊಟ್ಟಿದೆ. ನೀವು ಕಲಿಸ್ಲಿಲ್ಲ ಅಂದರೂ ಕೂಡ ಈ ಟೆಕ್ನಾಲಜಿ ಮುಂದುವರೆದಿದೆ. ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ವಿಷಯದಲ್ಲೂ ಕೂಡ ಜ್ಞಾನ ಇದೆ. ಅವ್ರು ಹೇಗೆ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಅವರವರಿಗೆ ಗೊತ್ತಿರುತ್ತೆ. ಯಾರು ಇಲ್ಲಿ ನಾನೊಬ್ಬ ಬುದ್ಧಿವಂತ ಇದ್ದೀನಿ ಅಂದರೆ ನನಗಿಂತ ತುಂಬ ಎತ್ತರವಾಗಿ ಇನ್ನೊಬ್ಬ ಬುದ್ಧಿವಂತ ಇನ್ನೊಂದು ವಿಷಯದಲ್ಲಿ ಇರ್ತಾನೆ ಸ್ನೇಹಿತರೆ. ಆದರೆ ಯಾಕೆ ಎಲ್ಲರೂ ಅವರ ಆಲೋಚನೆಗಳನ್ನು, ಅವರ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನೀವೇನಾದರೂ ಕೇಳಿದ್ರೆ ಅದಕ್ಕೆ ಮೇನ್ ಪ್ರಾಬ್ಲಮ್ ನಮ್ಮಲ್ಲಿಯೇ ಇದೆ. ಅಂದರೆ ನಾವು ಮಾಡ್ತಕ್ಕಂತಹ ಆಲೋಚನೆಗಳಲ್ಲಿಯೇ ಇದೆ. ತುಂಬ ಜನರ ಆಲೋಚನೆ ಹೇಗಿರುತ್ತೆ ಅಂತ ಅಂದರೆ, ಅವರ ಜೀವನದಲ್ಲಿ ಏನು ಅವಶ್ಯಕತೆ ಇಲ್ಲವೋ ಅಥವಾ ಅವ್ರಿಗೆ ಏನು ಬೇಕಿಲ್ಲವೋ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಹೋಗ್ತಾರೆ. ಸೊ ನಾವು ಏನನ್ನು ಆಲೋಚನೆ ಮಾಡ್ತಾ ಇರ್ತೀವೋ ಅದೇ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಮ್ಮ ಆಲೋಚನೆಗಳನ್ನು ನಾವು ಅಂದ್ಕೊಂಡಂತೆ ಆಗಬೇಕು, ನಾವು ಬಯಕೆ ಈಡೇರಬೇಕಂತ ಅಂದರೆ ನಮ್ಮ ಆಲೋಚನೆಗಳು ಬದಲಾಗಿ, ನಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿ, ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ನಮಗೆ ಜೀವನದಲ್ಲಿ ಏನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ನಮ್ಮ ಆಲೋಚನೆಗೆ ತಕ್ಕಂತೆ ನಮ್ಮ ಬಯಕೆನ ಈಡೇರಿಸ್ಕೊಳ್ಬೋದು. ಆದರೆ ನಾವೆಲ್ಲರೂ ಮಾಡೋ ತಪ್ಪೇನೆಂದರೆ, ನಮ್ಮ ಹತ್ರ ಏನಿಲ್ವೋ, ಏನು ಅವಶ್ಯಕತೆ ಇಲ್ವೋ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಹೋಗ್ತೀವಿ. ಸೊ ಅದೇ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಯಾವಾಗಲೂ ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು ಒಳ್ಳೆ ರೀತಿ ಪಾಸಿಟಿವ್ ಆಗಿರಬೇಕು. ಯಾವ ಅಟ್ರಾಕ್ಷನ್ಗೆ ಒಳ್ಳೆಯದು ಅಥವಾ ಕೆಟ್ಟದ್ದು ವ್ಯತ್ಯಾಸ ಗೊತ್ತಿರಲ್ಲ. ನೀವು ಏನನ್ನ ಆಲೋಚನೆ ಮಾಡ್ತಾ ಹೋಗ್ತಿರೋ ಅದರಂತೆ ಅದು ಆಗ್ತಾ ಹೋಗುತ್ತೆ. ಸೊ ನೀವು ಇಲ್ಲೊಂದು ಚೆನ್ನಾಗಿ ಒಂದು ಅರ್ಥ ಮಾಡ್ಕೊಳ್ಳೋ ವಿಷಯ ಏನಂತಂದರೆ, ಲಾ ಆಫ್ ಅಟ್ರಾಕ್ಷನ್ ನೀವೇನನ್ನ ಯೋಚನೆ ಮಾಡ್ತಾ ಹೋಗ್ತಿರೋ ಅದ್ರ ತಕ್ಕಂತೆ ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ.
ನೀವು ನಿಮ್ಮ ಸಾಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಅಯ್ಯೋ ನನಗೆ ಸಾಲ ಇದೆ ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಸಾಲ ಇನ್ನೂ ಬೆಳೀತಾನೆ ಹೋಗುತ್ತೆ. ಯಾಕಂದರೆ ನೀವು ಸಾಲದ ಆ ಯೋಚನೆಯನ್ನು ನಿಮ್ಮ ಫ್ರೀಕ್ವೆನ್ಸಿ ಮೂಲಕ, ನನಗೆ ಸಾಲ ಇದೆ ಅಂತ ಫ್ರೀಕ್ವೆನ್ಸಿ ಮೂಲಕ ನಿಮ್ಮ ಯೂನಿವರ್ಸ್ಗೆ ಕಳಿಸ್ತಾ ಇರುತ್ತೆ. ಸೊ ಅದೇ ರೀತಿ ಆ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ. ನಿಮಗೆ ಸಾಲ ಇದೆ ಅನ್ನೋದು ದೊಡ್ಡದಾಗ್ತಾ ಹೋಗುತ್ತೋ ವಿನಃ ಅದು ಸಾಲ ನಾನು ಕಂಟ್ರೋಲ್ ಮಾಡ್ಕೋಬೇಕು, ನನ್ನ ಸಾಲನ ಹೇಗೆ ತೀರಿಸ್ಕೊಳ್ಬೇಕು ಅನ್ನೋ ಪಾಸಿಟಿವ್ ಮೈಂಡನ್ನು ನೀವು ರಿಕವರ್ ಮಾಡ್ಕೊಂಡಾಗ ಮಾತ್ರ ಅದು ಚಿಕ್ಕದಾಗೋದಕ್ಕೆ ಸಾಧ್ಯ ಆಗೋದು. ನೀವು ಸಾಲ ಅಂದ್ಕೊಂಡ್ರೆ ಅದು ದೊಡ್ಡದಾಗುತ್ತಾ ಹೋಗುತ್ತೆ ವಿನಃ ಅದು ಚಿಕ್ಕದಾಗೋದಕ್ಕೆ ಸಾಧ್ಯನೇ ಆಗಲ್ಲ. ಇದು ನಿಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತಂದರೆ ನಾನು ಈ ಹೇಳ್ತಕ್ಕಂತಹ ಎಕ್ಸಾಂಪಲ್ನ ಒಮ್ಮೆ ನೋಡಿ. ಸೊ ನನ್ನ ಡ್ರೆಸ್ ಮೇಲೆ, ಅಂದರೆ ನಾನು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಡ್ರೆಸ್ನ ವೇರ್ ಮಾಡಿರ್ತೀನಿ. ಆ ಡ್ರೆಸ್ ಮೇಲೆ ನಾನು ಹೊರಗೆ ಹೋದಾಗ ಏನೂ ಆಗಬಾರ್ದು, ನನ್ನ ನೀಟ್ನೆಸ್ನ ಕಾಪಾಡಬೇಕು. ಸೊ ನಾನು ಏನೂ ಬೀಳಬಾರ್ದು, ನನ್ನ ಡ್ರೆಸ್ ಹಾಳಾಗಬಾರ್ದು ಅಂತ ನಿಮ್ಮ ಮೈಂಡ್ನಲ್ಲಿರುತ್ತೆ. ಆ ಮೈಂಡ್ ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಯೂನಿವರ್ಸ್ಗೆ ಏನು ಕಳಿಸ್ತಾ ಇರುತ್ತೆ ಅಂದರೆ, ನನ್ನ ಡ್ರೆಸ್ ಮೇಲೆ ಏನೋ ಬೀಳಬಹುದೇನೋ, ನಾನು ಹೊರಗೋದಾಗೆಲ್ಲ ಬೀಳ್ಬೋದೇನೋ ಅನ್ನೋದು ನಿಮ್ಮ ನೆಗೆಟಿವ್ ಥಾಟ್ಸ್ ನಿಮ್ಮ ಯೂನಿವರ್ಸ್ಗೆ ಕಳಿಸ್ತಾ ಇರುತ್ತೆ. ನಾನು ಇಷ್ಟೊಂದು ದೊಡ್ಡ ಕೆಲಸ ಮಾಡೋಕ್ಕಾಗಲ್ಲ, ನನ್ನಿಂದ ಈ ಕೆಲಸ ತುಂಬ ಅಸಾಧ್ಯವಾಗಿದೆ ಅಂತ ನೀವೇನಾದರೂ ಅಂದ್ಕೊಂಡ್ರೆ ನೀವು ಕಳಿಸ್ತಕ್ಕಂಥ ಫ್ರೀಕ್ವೆನ್ಸಿ ನನ್ನಿಂದ ಇನ್ನೂ ಹೆಚ್ಚು ಆಗ್ತಕ್ಕಂಥ ಕೆಲಸ ಇದೆಯೇನೋ ಅಲ್ಲಿ ಅನ್ನೋ ರೀತಿ ಆಗ್ತಾ ಹೋಗುತ್ತೆ. ಸೊ ನೀವಲ್ಲಿ ಕಳಿಸ್ತಾ ಇರೋದು ಒಂದು ನೆಗೆಟಿವ್ ಥಾಟ್ಸ್, ನಿಮ್ಮ ಯೂನಿವರ್ಸ್ಗೆ ಕಳಿಸ್ತಾ ಇರೋದು ನೆಗೆಟಿವ್. ನನ್ನ ಕೈಲಿ ಆಗುತ್ತೆ ಅನ್ನೋದನ್ನು ನೀವು ಕಳಿಸ್ತಾ ಇಲ್ಲ. ನನ್ನಿಂದ ಇಷ್ಟೊಂದು ದೊಡ್ಡ ಕೆಲಸ ಆಗುತ್ತಾ ಅನ್ನೋ ಅನುಮಾನದಿಂದ ನಿಮ್ಮ ನೆಗೆಟಿವ್ ಥಾಟ್ಸ್ನ ಅಲ್ಲಿ ಕಳಿಸ್ತಾ ಇದ್ದೀರಾ. ಆ ಫ್ರೀಕ್ವೆನ್ಸಿ ನಿಮಗೇನಂತ ಆ ಯೂನಿವರ್ಸ್ ನಿಮಗೇನಂತ ರಿವರ್ಸ್ ಬರುತ್ತೆ, ಅದು ನನ್ನಿಂದ ಇನ್ನೂ ನನಗೆ ಆಗದೇ ಇರೋಂಥ ದೊಡ್ಡ ಕೆಲಸ ಇದೆಯೇನೋ ಇನ್ನೂ ಅನ್ನೋಷ್ಟು ಫ್ರೀಕ್ವೆನ್ಸಿ ಯೂನಿವರ್ಸಿಂದ ನಿಮ್ಗೆ ಅಲ್ಲಿ ಬರುತ್ತೆ. ನಿಮಗೆ ಒಂದು ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಅಥವಾ ಬೆಸ್ಟ್ ಯಾವುದೋ ಒಂದು ರಿಲೇಷನ್ಶಿಪ್ ಇರುತ್ತೆ. ಆ ರಿಲೇಷನ್ಶಿಪ್ಪಿಂದ ನಾನು ಕಿತ್ತಾಡ್ಕೊಳ್ಬಾರ್ದು ಅನ್ನೋದು ಮೈಂಡ್ ನಿಮ್ಮ ನೆಗೆಟಿವ್ ಥಾಟ್ಸಲ್ಲಿ ಬಂದರೆ ಅದು ನೀವು ಕಳಿಸೋ ಫ್ರೀಕ್ವೆನ್ಸಿ ಯೂನಿವರ್ಸ್ಗೆ ಏನಾಗುತ್ತೆ ಅಂದರೆ, ನಾನು ಕಿತ್ತಾಡೋ ಮೂಮೆಂಟ್ ಬರುತ್ತೇನೋ ಅನ್ನೋದು ನಿಮ್ಮ ಫ್ರೀಕ್ವೆನ್ಸಿ ಯೂನಿವರ್ಸ್ಗೆ ಹೋಗುತ್ತೆ. ಸೊ ನಾ ಇಷ್ಟು ಹೇಳಿದ ಎಕ್ಸಾಂಪಲಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಲಾ ಆಫ್ ಅಟ್ರಾಕ್ಷನ್ ನಾವೇನನ್ನು ಅಂದ್ಕೊಳ್ತೀವೋ ಅದೇ ಆಗುತ್ತೆ, ಅದೇ ಮಾಡುತ್ತೆ. ಸೊ ಲಾ ಆಫ್ ಅಟ್ರಾಕ್ಷನ್ ಅನ್ನೋದಕ್ಕೆ ನೀನು ಒಳ್ಳೇದು ಯೋಚನೆ ಮಾಡ್ತಿದ್ಯಾ ಅಥವಾ ಕೆಟ್ಟದ್ದು ಯೋಚನೆ ಮಾಡ್ತಿದ್ಯಾ ಅಥವಾ ಗ್ರಾಮರ್ ಮಿಸ್ಟೇಕ್ ಇದೆಯಾ ಅನ್ನೋದನ್ನು ಯಾವುದೂ ಅದು ಫಾಲೋ ಮಾಡೋಲ್ಲ. ಸೊ ನೀನು ಏನನ್ನು ಆಲೋಚನೆ ಮಾಡ್ತಾ ಇರ್ತೀಯೋ ಅದು ಪ್ರತಿನಿತ್ಯ ನಿರಂತರವಾಗಿ ಕೊಡ್ತಾ ಹೋಗುತ್ತೆ. ನೀವು ನಂಬಿದ್ರು ಬಿಟ್ರೂ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ತುಂಬ ಜನ ಕಾಂಟ್ರಿಬ್ಯೂಷನ್ ಪ್ರಕಾರ ಈ ಯೂನಿವರ್ಸ್ ಅನ್ನೋದು ಆಲೋಚನೆಯಿಂದ ಹುಟ್ಟಿದ್ದು. ನಮ್ಮ ಸುತ್ತ ಇರುವ ಈ ಆಲೋಚನೆ ಜೀವನದ ಆಲೋಚನೆಯಿಂದ ಯೂನಿವರ್ಸ್ ಅನ್ನೋದು ಒಂದು ನಮ್ಮ ಆಲೋಚನೆ ಶಕ್ತಿಯಿಂದ ಬಂದಿರತಕ್ಕಂಥದ್ದು. ಇದು ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಒಂದೇ ಆಗಿರುತ್ತೆ. ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಅರ್ಥ ಆದರೆ ಎಷ್ಟು ದೊಡ್ಡ ಸಾಧನನೂ ಕೂಡ ನೀವು ಸಾಧನೆ ಮಾಡಿ ತೋರಿಸಬಹುದು. ನೀನು ಪಾಸ್ಟ್ ಬಗ್ಗೆ ಯೋಚನೆ ಮಾಡಿದ್ರು, ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡಿದ್ರು, ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ಯಾವಾಗಲೂ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿರಂತರವಾಗಿ ಕೆಲಸ ಮಾಡ್ತಾನೇ ಇರುತ್ತೆ. ಇದನ್ನು ನಿಲ್ಲಿಸೋದಕ್ಕೆ ಯಾರ ಕೈಲಿಂದನೂ ಆಗಲ್ಲ. ನೀವು ಆಲೋಚನೆ ಯಾವಾಗಲೂ ಮಾಡ್ತಾ ಇರ್ತೀರಾ ಆವಾಗಲೂ ಕೂಡ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತಾ ಇರುತ್ತೆ. ಸೊ ನೀವು ಏನನ್ನೇ ಕೆಲಸ ಮಾಡ್ತಾ ಇರಿ, ಬೆಳಿಗ್ಗೆ ಎದ್ದು ಟೀ ಅಥವಾ ಕಾಫಿ ಕುಡಿತಾ ಇರಿ, ಅಥವಾ ನ್ಯೂಸ್ ಪೇಪರ್ ಓದ್ತಾ ಇರಿ, ಅಥವಾ ಬೆಳಿಗ್ಗೆ ಎದ್ದು ಕಾರ್ ಡ್ರೈವಿಂಗ್ ಮಾಡ್ತಾ ಆಗಿರ್ಬೋದು, ಅಥವಾ ಮೆಡಿಟೇಷನ್ ಮಾಡ್ತಾ ಆಗಿರ್ಬೋದು, ನೀವು ಏನೇ ಕೆಲಸ ಮಾಡ್ತಾ ಇದ್ದಾಗಲೂ ಕೂಡ ಈ ಆಲೋಚನೆ ಮಾಡ್ತಾ ಇದ್ದಾಗ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತಾ ಇರುತ್ತೆ. ಸೊ ನೀವು ನಂಬಿ ಬಿಡಿ, ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಒಂದೇ ರೀತಿ ಇರುತ್ತೆ, ನಿರಂತರವಾಗಿ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಈ ಮನುಷ್ಯ ಆದವನು ಅದನ್ನು ತಿಳ್ಕೊಂಡಿಲ್ಲ. ಅದನ್ನು ದಯವಿಟ್ಟು ತಿಳ್ಕೊಂಡು ನಿಮ್ಮ ಜೀವನವನ್ನು ಒಂದು ಒಳ್ಳೆ ಅತ್ಯದ್ಭುತವಾದ ಜೀವನವನ್ನು ರೂಪಿಸ್ಕೊಳ್ಬಹುದು. ಯಾಕಂದರೆ ಇದನ್ನು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಕೆಲವು ಜನ ನಂಬ್ತಾರೆ. ನಂಬಿಕೆ ಅಥವಾ ಸುಳ್ಳು ಅನ್ನೋದು ಎಲ್ಲ ನಮ್ಮಲ್ಲೇ ಇರುತ್ತೆ. ಯಾಕಂದರೆ ಮನುಷ್ಯನಿಗೆ 4 ದಿನದ ಬದುಕಲ್ಲಿ ಈ ಮನುಷ್ಯನ ಜೀವನ ಎಷ್ಟು ಅತ್ಯದ್ಭುತವಾದದ್ದು ಅಂದರೆ ಹೇಳಲಿಕ್ಕಾಗಲ್ಲ. ಯಾವ ಒಬ್ಬ ಮನುಷ್ಯನೂ ಕೂಡ ಇವತ್ತಿನಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ, ತುಂಬ ಹ್ಯಾಪಿಯಾಗಿದ್ದೀನಿ ಅನ್ನೋರೇ ಇಲ್ಲ. ತುಂಬ ನೋವು, ಏನಾದರೂ ಒಂದು ಸಮಸ್ಯೆ ಇರೋರೇ ಹೆಚ್ಚು. ಅಂತಹ ಜೀವನದಲ್ಲಿ ನೆಮ್ಮದಿ ಕಾಣ್ಕೋಬೇಕಾದ್ರೂ ನಾವೇ ಕಾರಣ, ನೆಮ್ಮದಿ ಹಾಳು ಮಾಡ್ಕೊಳ್ಬೇಕಾದ್ರೂ ಕೂಡ ನಾವೇ ಕಾರಣ ಆಗ್ತೀವಿ. ಸೊ
ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಒಂದು ಟೈಮ್ ಕೆಲವು ವ್ಯಕ್ತಿಗಳಲ್ಲಿ ಒಂದು ಟೈಮ್ ಮಾತ್ರ ಈ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತಿರಲ್ಲ. ಅದು ಯಾವ ಟೈಮ್ ಅಂದರೆ ಗಾಢವಾದ ನಿದ್ರೆಯಲ್ಲಿ ಹೋದಾಗ ಆವಾಗಲೂ ಕೂಡ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತಿರುತ್ತೆ. ಅದು ಹೇಗೆ ಸಾಧ್ಯ? ನಾನು ಮಲಗಿರ್ತೀನಲ್ಲ, ನಾನು ಮಾತಾಡ್ತೇನೆ ಇರಲ್ವಲ್ಲ, ಹೇಗೆ ಅಂತ ನೀವು ಕೇಳ್ಬೋದು. ನೀವು ಮಲಗೋಕ್ಕಿಂತ ಮುಂಚೆ ಯಾವ ವಿಷಯದ ಬಗ್ಗೆ ನೀವು ಯೋಚನೆ ಮಾಡ್ತಿರ್ತೀರಾ ಆ ವಿಷಯದ ಬಗ್ಗೆ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತಿರ್ತದೆ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಈ ಲಾ ಆಫ್ ಅಟ್ರಾಕ್ಷನ್ ಹೇಗೆ ಕೆಲಸ ಮಾಡುತ್ತೆ, ನಿಜವಾಗ್ಲೂ ವರ್ಕ್ ಆಗುತ್ತಾ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ, ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇಂತಹ ಒಂದು ಒಳ್ಳೊಳ್ಳೆ ಮಾಹಿತಿಯೊಂದಿಗೆ ನಿಮ್ಮದೇ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ, ಮುಂದಿನ ವಿಡಿಯೋದಲ್ಲಿ ಇಂಥದ್ದೊಂದು ಒಳ್ಳೆ ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.